ಮೈಸೂರು ಸುತ್ತೂರು ಮಠದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೃತಜ್ಞತಾ ಸಮಾರಂಭ. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯ. ಭಕ್ತಿ ಮತ್ತು ಸಮರ್ಪಣೆಯ ಮಹಾಸಂಗಮ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಕೃತಜ್ಞತಾ ಸಮಾರಂಭ ಜುಲೈ 27ರಂದು ಮೈಸೂರಿನ ಸುತ್ತೂರು ಮಠದಲ್ಲಿ ಅದ್ಧೂರಿಯಾಗಿ ಚಾಮುಂಡಿ ಬೆಟ್ಟದ ಪಾದದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವವರು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು, ದಿವ್ಯ ಸಮ್ಮುಖ ಹಬ ಶ್ರೀ ಪರಮಶಿವಮೂರ್ತಿ ಸ್ವಾಮಿಗಳು, ಶ್ರೀ ಮಹಾಂತೇಶ್ವರ ಮಠ ಬರಡನಪುರ ಹಾಗೂ ಮಹಾಸಭಾದ ಗೌರವಾಧ್ಯಕ್ಷರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವವರು ಶ್ರೀ ಕಾವಿ ಬಸಪ್ಪನವರು, ಅಧ್ಯಕ್ಷರು ವಿ ಮಹಾಸಭಾ ಮೈಸೂರು ತಾಲೂಕು ಘಟಕ. ವೀರಶೈವ ಲಿಂಗಾಯತ ಸಮಾಜದ ಏಳಿಗೆಗಾಗಿ ದುಡಿದ ಮಹನೀಯರನ್ನು ಸ್ಮರಿಸಿ ಸಮಾಜದ ಸಾಧಕರಿಗೆ ಕೃತಜ್ಞತೆ ಸಲ್ಲಿಸುವ ಈ ಪವಿತ್ರ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಮತ್ತು ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶರಣರ ಬರುವಿಗೆ ಪ್ರಾಣ ಜೀವಾಳುವಿಗೆ ಎಂಬ ತತ್ವದೊಂದಿಗೆ ನಡೆಯುವ ಈ ಸಮಾರಂಭವು ಮೈಸೂರಿನಲ್ಲಿ ಭಕ್ತಿ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ. ವರದಿ ಕಾಂತರಾಜು ಕೆ, ಪ್ರಜಾಪವ ಟಿವಿ, ಮೈಸೂರು. ಇಂದು ಶ್ರೀ ಕ್ಷೇತ್ರದಲ್ಲಿ ನಾವು ಒಂದು ಕೃತಜ್ಞತಾ ಸಮಾರಂಭವನ್ನ ಏರ್ಪಡಿಸಿದ್ದೀವಿ. ಅದೇ ಮತದಾರರಿಗೆ ನಾವು ಇವತ್ತು ಒಂದು ಕೃತಜ್ಞತೆ ಹೇಳಿ ಅವರಿಗೆ ಮೈಸೂರು ತಾಲೂಕು ಘಟಕದ ವತಿಯಿಂದ, ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ಇವತ್ತೊಂದು ಕೃತಜ್ಞತಾ ಸಮಾರಂಭವನ್ನ ನಾವು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ದಯಪಾಲಿಸಿ ಒಂದು 27 ಇವತ್ತಿನ ದಿನ ಡೇಟ್ ಅನ್ನ ಕೊಟ್ಟಿದ್ರು ಅವರು. ಈ ಸಂದರ್ಭದಲ್ಲಿ ನಾವು ನಮ್ಮ ರಾಜ್ಯ ಅಧ್ಯಕ್ಷರಾದ ಈಶ್ವರ ರಾಷ್ಟ್ರೀಯ ಅಧ್ಯಕ್ಷರಾದ ಶಂಕರ್ ಬಿಗಡೆ ಮಹಾದೇವ ಸಾಹೇಬರು, ಅವರು IPS ದಕ್ಷ ಅಧಿಕಾರಿಗಳು, ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅದ್ರ ಜೊತೆ ಶ್ರೀಗಳ ಆಶೀರ್ವಾದ ನಮ್ಗೆಲ್ಲ, ನಮ್ಮ ಬಂದಿರತಕ್ಕಂಥ ಮತ ಬಾಂಧವರಿಗೆಲ್ರಿಗೂ ಅವರ ಆಶೀರ್ವಾದ ಜೊತೆಗೆ ಕಾರ್ಯಕ್ರಮ ಒಂದು ಬಹಳ ಚೆನ್ನಾಗಾಯಿತು. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಸಮಾಜದೆಲ್ಲ ಮತ ಬಾಂಧವರಿಗೆ, ಬಂಧುಗಳಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಿ ನಾನು ಈ ಮಾತುಗಳನ್ನ ವಿರಾಮ ಹೇಳ್ತಾ ಇದ್ದೀನಿ. ಕಾವಿ ಬಸಪ್ಪ, ಮೈಸೂರು ತಾಲೂಕು ಘಟಕದ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ. ಕಳೆದ ಬಾರಿ ತುಂಬಾ ದಿನಗಳಿಂದ ಕೂಡ ಇದು ಚುನಾವಣೆ ನಡೆದಿರಲಿಲ್ಲ. ಈ ಬಾರಿ 2026ನೇ ಇಸ್ವಿಯಲ್ಲಿ ಮೈಸೂರು ತಾಲೂಕಿಗೆ ಚುನಾವಣೆ ನಡೆದು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿರೋದ್ರಿಂದ ನಾವು ಮತದಾರ ಪ್ರಭುಗಳಿಗೆ ಹಾಗೂ ಸಮಾಜದ ಬಂಧುಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ಸುತ್ತೂರು ಶಾಖಾ ಮಠದ ಚಾಮುಂಡಿ ಬೆಟ್ಟದ ಪಾದದ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಸುತ್ತೂರು ಶ್ರೀಗಳು ವಹಿಸಿದ್ರು. ಹಾಗೆ ದಿವ್ಯ ಸಮ್ಮುಖವನ್ನ ಬರಣಪುರದ ಮಠದ ಶ್ರೀ ಪರಶುಮೂರ್ತಿ ಮಹಾಸ್ವಾಮಿಗಳು ಕೂಡ ವಹಿಸಿದ್ರು. ಸಮಾಜದ ಬಂಧುಗಳಿಗೆ ಹೇಗೆ ಸಮಾಜವನ್ನ ಕಟ್ಟಬೇಕು, ಸಮಾಜದ ಬಂಧುಗಳಿಗೆ ಹೇಗೆ ನಾವು ಸಮಾಜದಿಂದ ಸಹಾಯವನ್ನ ಒದಗಿಸಬೇಕು ಅನ್ನೋ ಮಾತುಗಳನ್ನು ಕೂಡ ಅವರು ಆಡಿದ್ರು. ಹಾಗೆ ಬರಣಪುರದ ಮಠದ ಶ್ರೀಗಳು ತಮ್ಮ ದಿವ್ಯ ಸಮ್ಮುಖದ ಆಶೀರ್ವಚನವನ್ನ ಕೂಡ ನೀಡಿದ್ರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನೀಡಿದಂತವರು ಸುತ್ತೂರು ಶ್ರೀಗಳು. ಅಂತಿಮವಾಗಿ ಸುತ್ತೂರು ಶ್ರೀಗಳು ನಮಗೆ ಈ ಸಮಾಜಕ್ಕೆ ಎಲ್ಲ ಆಶೀರ್ವಾದಗಳನ್ನ ಕೂಡ ನೀಡಿದ್ರು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ತಾಲೂಕು ಘಟಕದಿಂದ ಆಯೋಜನೆ ಮಾಡಿದ್ದು, ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಿದ್ದು ತಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವಾಗಿದೆ ಅಂತ ನಾನಾದ್ರೂ ಕೂಡ ಇವಾಗ ಭಾವಿಸ್ತಾ ಇದ್ದೇನೆ. ಸ್ನೇಹಿತರೆ, ಬಂಧುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಮತದಾರ ಬಂಧುಗಳು ಹಾಗೂ ನಮ್ಮನ್ನ ಗೆಲ್ಲಿಸಲು ಸಮರ್ಪಿಸಿದಂತ ಎಲ್ಲಾ ತಾಲೂಕಿನ ಎಲ್ಲ ಗ್ರಾಮದ ಮತದಾರ ಬಂಧುಗಳು ಹಾಗೂ ಸಮಾಜದ ಬಂಧುಗಳು ಸಹಪಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಿರ್ದೇಶಕರ ಮೂಲಕ ನನ್ನ ಹಾಗೂ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅನಂತ ಧನ್ಯವಾದಗಳನ್ನ ಈ ಮೂಲಕ ನಾನು ಸಲ್ಲಿಸುತ್ತೇನೆ. ವಂದನೆಗಳೊಂದಿಗೆ ಮಾದೇವಸ್ವಾಮಿ DA ದೂರ, ಪ್ರಧಾನ ಕಾರ್ಯದರ್ಶಿಗಳು, ಮೈಸೂರು ತಾಲೂಕು ಘಟಕ.